ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನಲ್ಲಿ ನೂತನವಾಗಿ ಆರಂಭವಾದ ಕೈವಲ್ಯ ಅಕಾಡೆಮಿ ಐಎಎಸ್ ಮತ್ತು ಕೆಎಎಸ್ ಸೇರಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ತರಬೇತಿ ಸದುಪಯೋಗ ಪಡೆದುಕೊಳ್ಳುವಂತೆ ಪೂಜ್ಯ ಜ್ಯೋತಿರ್ಮಯಾನಂದ ಶ್ರೀಗಳ ಕರೆ. ಗ್ರಂಥಾಲಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಗರ್ ಕಾಮಶೆಟ್ಟಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದೂ ಸನಾತನ ವಿರೋಧಿ ಸರ್ಕಾರವಾಗಿದೆ. ಮುಸುಕುಧಾರಿ ವ್ಯಕ್ತಿಯಿಂದ ಧರ್ಮಸ್ಥಳದಲ್ಲಿ ವಿನಾಕಾರಣ ಭೂಮಿ ಅಗೆದು ಸಮಯ ಹರಣ ಮಾಡಲಾಗಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ. ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಯವರ ಸ್ಮರಣಾರ್ಥ ವಿಶ್ವ ಬಂಧುತ್ವ ದಿನದ ಪ್ರಯುಕ್ತ ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ. ರಕ್ತದಾನ ನೀಡಿ ಮಾನವೀಯತೆ ಮೆರೆದ ಹಲವು ಜನರು. 1 ಲಕ್ಷ ಯೂನಿಟ್ ರಕ್ತ ನೀಡುವ ಗುರಿ ಹೊಂದಲಾಗಿದೆ. ಸುಮಂಗಲ ಬೆಹೆಂಜಿ. ಅಷ್ಟವಿನಾಯಕ ಮಹಿಳಾ ಮಂಡಳ ವತಿಯಿಂದ ಜರುಗಿದ ಶ್ರಾವಣ ಸಮಾಪ್ತಿ ಸಮಾರಂಭ. ನಗರದ ಗಣೇಶ್ ಮೈದಾನ ಗಣೇಶ್ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ತಾಯಂದಿರು. ಭಕ್ತಿಯಿಂದ ನೆರವೇರಿದ ಹೋಮ ಹವನ ಹಾಗೂ ಪಲ್ಲಕ್ಕಿ ಉತ್ಸವ. ಸಾವಿರಾರು ಭಕ್ತರಿಗೆ ಮಹಾಪ್ರಸಾದ ವಿತರಣೆ. ಗಾಂಧಿನಗರ ಬಸವ ಮಂಟಪದಲ್ಲಿ ಜರುಗಿದ ಶ್ರಾವಣ ಸಮಾರೋಪ ಅದ್ದೂರಿ ಮೆರವಣಿಗೆಗೆ ಬೀದರ್ ವಿಶ್ವವಿದ್ಯಾಲಯ ಕುಲಪತಿಗಳಿಂದ ಚಾಲನೆ. ವಚನಗಳು ಹಿಂದೂ ಎಂದು ಎಂದೆಂದು ಪ್ರಸ್ತುತವಾಗಿವೆ. ಭಗವಂತ ಖೂಬಾ. ವಚನಗಳು ಸರ್ವರಿಗೂ ದಾರಿದೀಪವಾಗಿವೆ. ಪ್ರೊಫೆಸರ್ BS ಬಿರಾದರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಐಎಎಸ್ ಮತ್ತು ಕೆಎಎಸ್ ಹಾಗೂ ಇನ್ನಿತರ ರಾಜ್ಯ ಹಾಗೂ ಕೇಂದ್ರದ ಉದ್ಯೋಗ ತರಬೇತಿ ಪಡೆಯಲು ದೂರದ ಬೆಂಗಳೂರು, ಧಾರವಾಡ, ಹೈದರಾಬಾದ್ ಮತ್ತು ದೆಹಲಿ ಕಡೆಗೆ ಬೀದರ್ ಯುವಕರು ಮೊದಲು ಹೋಗ್ತಾ ಇದ್ರು. ಆದರೆ ಇದೀಗ ವಿದ್ಯಾರ್ಥಿಗಳ ಅಪೇಕ್ಷೆಯ ಮೇರೆಗೆ ಬೀದರ್ನಲ್ಲಿಯೇ ಕೈವಲ್ಯ ಅಕಾಡೆಮಿಯನ್ನು ಸಾಗರ್ ಕಾಮಶೆಟ್ಟಿ, ಸುಪ್ರಿಯಾ ಹಾಗೂ ಸಂಕಲ್ಪ ಅವರು ಆರಂಭ ಮಾಡಿದ್ದಾರೆ. ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಶ್ರೀಗಳು ಹೇಳಿದರು. ಆಮೇಲೆ ನಗರದ ಮಡಿವಾಳ ಒಂದು ವೃತ್ತದ ಸಮೀಪದಲ್ಲಿರುವಂತಹ ಕೈವಲ್ಯ ಅಕಾಡೆಮಿಗೆ ರಿಬ್ಬನ್ ಅನ್ನು ಕತ್ತರಿಸುವ ಮೂಲಕವಾಗಿ ಆ ಒಂದು ಅಕಾಡೆಮಿಯನ್ನು ಉದ್ಘಾಟನೆ ಮಾಡಿರುವಂಥ ಶ್ರೀಗಳು ಇದು ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಆರಂಭ ಮಾಡಲಾಗಿದೆ. ಮಹಾನಗರಗಳಲ್ಲಿ ಇರುವಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ಪ್ರಾಮಾಣಿಕತೆ, ತಾಳ್ಮೆ ಮತ್ತು ಪರಿಪೂರ್ಣತೆಯ ಗುರಿ ಇಟ್ಟುಕೊಂಡು ಆರಂಭ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅನ್ನುವಂಥ ಒಂದು ಶುಭ ಹಾರೈಕೆಯನ್ನು ಕೂಡ ಅವರು ಹೇಳಿದರು. ಕೈವಲ್ಯ ಅಕಾಡೆಮಿ ಸಂಸ್ಥಾಪಕ ನಿರ್ದೇಶಕರಾದ ಸಾಗರ್ ಕಾಮಶೆಟ್ಟಿ ಅವರು ಮಾತನಾಡಿ, ಈ ಹಿಂದೆ ಬೀದರ್ ಜಿಲ್ಲೆಯಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪಾಸ್ ಆಗ್ತಾ ಇದ್ರು. ಈ ಕಾರಣಕ್ಕಾಗಿಯೇ ಐಎಎಸ್, ಕೆಎಎಸ್, SDC, FDC, ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗಳು ಸೇರಿದಂತೆ ಹಲವು ಪರೀಕ್ಷೆಗಳ ತಯಾರಿ 8 ರಿಂದ 10 ತಿಂಗಳಲ್ಲಿ ಮಾಡಿಸುವ ಗುರಿ ಹೊಂದಲಾಗಿದೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಸುಮಾರು 3 ಬ್ಯಾಚ್ನಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಲಾಗುವುದು. ಈಗಾಗಲೇ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಊಟ ಮತ್ತು ವಸತಿ ವ್ಯವಸ್ಥೆ, ವಿಶೇಷ ಅಧ್ಯಯನಕ್ಕಾಗಿ ಗ್ರಂಥಾಲಯ ವ್ಯವಸ್ಥೆ ಮಾಡಿ ಅಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನದ ಪುಸ್ತಕಗಳನ್ನು ನೀಡಲಾಗ್ತಾ ಇದೆ. ದೂರದ ಬೆಂಗಳೂರು, ಧಾರವಾಡಕ್ಕಿಂತ ಕಡಿಮೆ ದರದಲ್ಲಿ ಬೀದರ್ನಲ್ಲಿಯೇ ತರಬೇತಿ ನೀಡಲಾಗ್ತಾ ಇದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ DCRE ಪೊಲೀಸ್ ಠಾಣೆಯ CPI ಅಮೂಲ್ ಕಾಳೆ ಅವರು ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಒಂದು ಸಮರ್ಥವಾದ ತರಬೇತಿ ಕೇಂದ್ರದ ಅವಶ್ಯಕತೆ ಜಿಲ್ಲೆಯಲ್ಲಿ ಬೇಕಾಗಿತ್ತು. ಇದನ್ನು ಸಂಕಲ್ಪ, ಸಾಗರ್ ಮತ್ತು ಸುಪ್ರಿಯಾ ಅವರು ಸ್ಥಾಪನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಶಿಕ್ಷಕರು ಮತ್ತು ಪೊಲೀಸ್ ಬಿಟ್ಟರೆ ಬೇರೆ ಉನ್ನತ ಹುದ್ದೆಗಳಲ್ಲಿ ಹೋಗಿದ್ದು ತುಂಬ ಕಡಿಮೆ. ಹೀಗಾಗಿ ಕೈವಲ್ಯ ಅಕಾಡೆಮಿಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡ್ಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಕೈವಲ್ಯ ಅಕಾಡೆಮಿ ನಿರ್ದೇಶಕಿ ಸುಪ್ರಿಯಾ ಸೇರಿದಂತೆ ಹಲವು ಅತಿಥಿ ಗಣ್ಯರು ಹಾಗೂ ಸ್ನೇಹಿತರು, ಹಿತೈಷಿಗಳು ಉಪಸ್ಥಿತರಿದ್ದರು. ವಾಡಿಕೆಯಂತೆ ಭಗವಂತನ ಒಂದು ಪೂಜೆಯೊಂದಿಗೆ ಈ ಒಂದು ಅಕಾಡೆಮಿಯ ಒಂದು ಲೋಕಾರ್ಪಣೆಗೊಳಿಸಲಾಯಿತು. ಆತ್ಮೀಯರೇ, ಬೀದರ್ ನಗರದಲ್ಲಿ ಏನು ನೂತನವಾಗಿ ಕೈವಲ್ಯ ಅಕಾಡೆಮಿ ಓಪನಿಂಗ್ ಆಗಿದೆ, ಈ ಒಂದು ಕುರಿತು ಮಾತಾಡಲಿಕ್ಕೆ ಇವತ್ತು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಶ್ರೀಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಬೀದರ್ನಲ್ಲಿ ಇಂತಹದೊಂದು ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇತ್ತು ಅನ್ನುವಂಥ ಒಂದು ವಿಷಯವನ್ನು ಮನಗಂಡು ಇವತ್ತು ಸಾಗರ್ ಅವರು, ಸುಪ್ರಿಯಾ ಪಾಟೀಲ್ ಅವರು ಭಾಳ ಒಂದು ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಲೈಬ್ರರಿ ಇರಬಹುದು, ಆಮೇಲೆ ಕ್ಲಾಸ್ ರೂಮ್ಸ್ ಇರಬಹುದು ಅಥವಾ ಸ್ಟಡಿ ಮಟೀರಿಯಲ್ ಇರಬಹುದು, ಇವೆಲ್ಲವುಗಳನ್ನು ಒಂದು ಕ್ರೋಢೀಕರಣಗೊಳಿಸಿ ಇವತ್ತು ಇಲ್ಲಿ IAS, KS ಆಗಿರ್ಬೋದು, IFS, ಆಮೇಲೆ SDC, FDC ಎಲ್ಲ ಕೋಚಿಂಗ್ಗಳನ್ನು, ತರಬೇತಿಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಶುಭ ಹಾರೈಸಲಿಕ್ಕೆ ಈ ಒಂದು ಕೋಚಿಂಗ್ ಸೆಂಟರನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿ ಇವತ್ತು ನಮ್ಮ ಜೊತೆ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಒಂದಿಷ್ಟು ನಾವು ಮಾತಾಡಿಸ್ಕೊಂಡು ಬರೋಣ. ಅಪ್ಪಾಜಿ ನಮಸ್ಕಾರ.
ಇವತ್ತು ಬೀದರ್ ನಗರದಲ್ಲಿ ಇಂಥ ಒಂದು ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇತ್ತು ಅಂದರೆ ಕೈವಲ್ಯ ಅಕಾಡೆಮಿ ಅನ್ನುವಂಥದ್ದು ಇಲ್ಲಿ ಎಲ್ಲ ರೀತಿಯ ಒಂದು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಅಪ್ಪಾಜಿ. ತಾವು ಯಾವ ರೀತಿಯಾಗಿ ಅದನ್ನು ಶುಭ ಹಾರೈಸ್ತೀರಿ? ನಿಜವಾಗ್ಲೂ ಇದು ಬಹಳ ಅದ್ಭುತವಾದಂಥ ಕಾರ್ಯ ಅಂತ ನಾನು ಕರಿತೀನಿ. ಯಾಕಂದರೆ ಬೀದರ್ನಲ್ಲಿ ಪ್ರತಿಭಾನ್ವಿತ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ವೃತ್ತಿಯ ಬಗ್ಗೆ ಒಂದು ಪ್ರೇಮ, ಪ್ರೊಫೆಷ್ನಲ್ ಲವ್ ಅನ್ನೋದೊಂದು ಬಹಳ ಮುಖ್ಯದ. ಅಂದರೆ ವೃತ್ತಿಯ ಬಗ್ಗೆ ಒಂದು ಪ್ರೇಮ. ಈಗ IAS ಮಾಡಲಿಕ್ಕೆ ಬಂದಿನ ಅದರ ಬಗ್ಗೆ ಒಂದು ಪ್ರೇಮ ಇರಬೇಕು. ಎಲ್ಲಿ ಪ್ರೇಮ ಇರುತ್ತೋ ಅಂದರೆ ಆ ಭಾವ ಇರುತ್ತೋ ಅಲ್ಲಿ ಯಶಸ್ಸು ಸಿಗೋದನ್ನು ನಾವು ಕಂಡಿದ್ದೇವೆ. ಆ ರೀತಿ ವಿದ್ಯಾರ್ಥಿಗಳು ಇದನ್ನು ಬಳಸ್ಕೊಳ್ಬೇಕು. ಪಾಲಕರು ಕೂಡ ಇದನ್ನು ಗಮನಿಸಿ ತಮ್ಮ ಮಕ್ಕಳನ್ನು ಇದಕ್ಕೆ ಪ್ರೋತ್ಸಾಹಿಸಬೇಕು. ಯಾಕಂದರೆ ಇದೊಂದು ರೀತಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವೂ ಸರಿ ಮತ್ತು ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ಒಂದು ಶ್ರೇಷ್ಠವಾದ ಸ್ಥಾನ ಕೂಡ. ಹಾಗಾಗಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಈಗ ನಾವು ಯಾವುದರಲ್ಲಿ ಹಿಂದುಳಿದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಯಾಕಂದರೆ ನಾವು ಅಲ್ಲಿ ಹೋಗೋ ಬದಲಾಗಿ ಎಜುಕೇಷನ್ನೇ ವ್ಯವಸ್ಥೆಯೇ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತ ಒಂದು ಕಲ್ಪನೆಯಲ್ಲಿ ಯುವಕರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತೊಮ್ಮೆ ನಾನು ವಿಶೇಷವಾಗಿ ಸಾಗರ್, ಸುಪ್ರಿಯಾ ಮತ್ತು ಸಂಕಲ್ಪ ಅವರ ಟೀಮ್ನವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಹೇಳ್ತೀನಿ. ಅವರೆಲ್ಲರಿಗೂ ಅತ್ಯಂತ ಯಶಸ್ಸು ಸಿಗಲಿ ಅಂತ ಈ ಸುಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ನಮಸ್ಕಾರ. ಇದು ಪೂಜ್ಯ ಜ್ಯೋತಿರ್ಮಯ ಶ್ರೀಗಳು ಹೇಳಿರ್ತಕ್ಕಂಥ ಮಾತು. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಈ ಕೋಚಿಂಗ್ ಸೆಂಟರ್ನಲ್ಲಿ ಜಿಲ್ಲೆಯ ಒಂದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಸಂಜುಕುಮಾರ್ ಜೊತೆ ಸುದ್ದಿ ಸಮಯ, ಮಹಾರುದ್ರ ಡಾಕುಳಿಗೆ, ವರದಿಗಾರರು ಬೀದರ್. ಸೊ ನನ್ನ ಹೆಸರು ಸಾಗರ್ ಕಾಮಶೆಟ್ಟಿ ಅಂತ. ಸೊ ನಾನು ಕೈವಲ್ಯ ಅಕಾಡೆಮಿ ಡೈರೆಕ್ಟರ್ ಮತ್ತು ಫೌಂಡರ್. ಸೊ ಆ್ಯಕ್ಚುಲಿ ಕೈವಲ್ಯ ಅಕಾಡೆಮಿ ಸ್ಟಾರ್ಟ್ ಮಾಡಲಿಕ್ಕೆ ಮುಖ್ಯ ಪ್ರೇರಣೆ ಏನಂತಂದರೆ, ಸೊ ಕರ್ನಾಟಕ ಆಗಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೊ ನಾವೇನು ರಿಸಲ್ಟ್ಸ್ ನೋಡ್ತೀವಿ ಸೊ ಅದು ಮೋಸ್ಟ್ಲಿ ನಮ್ಮ ಭಾಗದಿಂದ ಇರಲ್ಲ, ರೈಟ್. ಸೊ ತುಂಬ ಒಂದು ಕಡಿಮೆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ತಾರೆ, ಎಸ್ಪೆಷಲಿ ಈ ಬೀದರ್ ಅಂತ ಒಂದು ಡಿಸ್ಟ್ರಿಕ್ಕಿಂದ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಈ ಕೈವಲ್ಯ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಬೀದರ್ ಜಿಲ್ಲೆ ಹಾಗೂ ಸುತ್ತಮುತ್ತ ಏನೊಂದು ಗ್ರಾಮೀಣ ಪ್ರದೇಶಗಳಿದೆ, ಸೊ ಆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಆಗಲಿ ಅಂತ. ಸೊ ಕೈವಲ್ಯ ಅಕಾಡೆಮಿಯಲ್ಲಿ ನಾವು IAS ಮತ್ತು KS ಪ್ರಿಲಿಮ್ಸ್ ಮತ್ತು ಮೇನ್ಸ್, ರೈಟ್, ಈ ಒಂದು ತರಗತಿಗಳನ್ನು ಒಂದು 8 ರಿಂದ 10 ತಿಂಗಳ ಒಳಗಾಗಿ ಒಂದು ಕವರ್ ಮಾಡಲಿಕ್ಕೆ ಒಂದು ತುಂಬ ಒಳ್ಳೆಯ ಪರಿಸರ ಬೇಕು. ಇಲ್ಲಾಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ. ಸೊ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ಆ್ಯಂಡ್ ಅದರಲ್ಲೂ ಈ ಟೆಕ್ನಾಲಜಿ, ಮೊಬೈಲ್, ರೈಟ್, ಇದರಿಂದ ಉಪಯೋಗಕ್ಕಿಂತ ಡಿಸ್ಟ್ರಾಕ್ಷನ್ಸೇ ಜಾಸ್ತಿ. ಸೊ ಅದಕ್ಕೋಸ್ಕರ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಅಂತ ಈ ಒಂದು ಸ್ಟಡಿ ಹಾಲ್ ಅಥವಾ ಲೈಬ್ರರಿಯನ್ನು ನಾವು ರೆಡಿ ಮಾಡಿದ್ದೀವಿ. ಆ್ಯಂಡ್ ಇದು ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ಓಪನ್ ಇರ್ತದೆ. ಆ್ಯಂಡ್ ಈ ಲೈಬ್ರರಿಯಲ್ಲಿ ನ್ಯೂಸ್ ಪೇಪರ್, ಮ್ಯಾಗ್ಝಿನ್ ಪ್ಲಸ್ ಅವ್ರಿಗೆ ಒಂದು ಓದಲಿಕ್ಕೆ ಏನೇನು ಒಂದು ನೋಟ್ಸ್ಗಳ ಅವಶ್ಯಕತೆ ಇರುತ್ತೆ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ಸೊ AC ಫೆಸಿಲಿಟಿ ಕೂಡ ಬರ್ತದೆ. ಸೊ ಎಸ್ಪೆಷಲಿ ಒಂದು ಬೇಸಿಗೆ ಟೈಮಲ್ಲಿ ಕಂಫರ್ಟೇಬಲ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ. ಅಡ್ರೆಸ್ ಹೇಳಿ ಸರ್, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಬರಬೇಕಾದ್ರೆ? ಸೊ ಇದು ಕೈವಲ್ಯ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಪ್ಲಸ್ ಕೈವಲ್ಯ ಲೈಬ್ರರಿ. ಇದು ಬಂದುಬಿಟ್ಟು ಉದ್ಗೀರ್ ಮೇನ್ ರೋಡ್ ಹತ್ರ ಸೂರ್ಯ ಇಂಡಿಯನ್ ಗ್ಯಾಸ್ ಅಂತ ಇದೆ. ಸೂರ್ಯ ಇಂಡಿಯನ್ ಗ್ಯಾಸ್ ಅಪೋಸಿಟಲ್ಲಿ ನಮ್ಮ ಒಂದು ಕೋಚಿಂಗ್ ಸೆಂಟರ್ ಇದೆ. ಸೊ ಆಫೀಸ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆ ತನಕ ಇರ್ತದೆ. ಸೊ ಆ ಟೈಮಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಕಾಳೆ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ DCRE ಪೊಲೀಸ್ ಸ್ಟೇಷನ್ ಬೀದರಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಈ ಕೈವಲ್ಯ ಅಕಾಡೆಮಿ ಈ ಸಾಗರ್ ಅವರು ಮತ್ತು ಅವ್ರ ಟೀಮ್ ಏನು ಶುರು ಮಾಡಿದ್ದಾರೆ, ಇದು ಒಂದು ನಮ್ಮ ಬೀದರ್ ಜಿಲ್ಲೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡೋ ಸಲುವಾಗಿ ಒಂದು ಗೈಡೆನ್ಸ್ ಸಲುವಾಗಿ ಬಹಳ ಅವಶ್ಯಕತೆ ಇತ್ತು. ಮತ್ತು ಸ್ಪೆಷಲಿ ಈ ಬೀದರ್ ಡಿಸ್ಟಿಕ್ಕಿಂದ ಏನು ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಇದ್ದಾವೆ, ಕಾಲೇಜಸ್ ಇದ್ದಾವೆ, ಅವ್ರಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಭಾಳಷ್ಟು ಗೈಡೆನ್ಸ್ ಎಲ್ಲೇ ಸಿಕ್ಕಿಲ್ಲ. ಇದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಬೀದರ್ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳೇ ಒಳ್ಳೆ ಗೈಡೆನ್ಸ್ ಕೊಡ್ತಾರಂತ ಒಂದು ಕೊಡಬೇಕಂತ ಒಂದು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ಅವರು ಒಬ್ಬ ಮುಸುಕುಧಾರಿ ವ್ಯಕ್ತಿಯಿಂದ ಧರ್ಮಸ್ಥಳದಲ್ಲಿ ವಿನಾಕಾರಣ ಭೂಮಿ ಅಗೆಯುವಂತೆ ಮಾಡಿ
ಸನಾತನ ಹಿಂದೂ ಧರ್ಮವನ್ನು ಹಾಗೂ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ಸನಾತನ ಧರ್ಮ ವಿರೋಧಿ ಆಗಿದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ತಮ್ಮ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ಹೊರಹಾಕಿದರು. ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಜರುಗಿರುವಂತಹ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ಹೋರಾಟ ನಡೆಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡ್ತಾರೆ. ಬಿಜೆಪಿ ಸತ್ಯದ ನ್ಯಾಯದ ಪರವಾಗಿ ನಿಲ್ಲುತ್ತೆ. ಇದರಲ್ಲಿ ವಿದೇಶಿಗರ ಹಾಗೂ ದೇಶದ ಕಾಂಗ್ರೆಸ್ ಸರ್ಕಾರದ ಒಂದು ಪಕ್ಷದ ಕೈವಾಡವಿದೆ. ಆದ್ದರಿಂದ ಪ್ರಕರಣವನ್ನು SITಗೆ ಒಪ್ಪಿಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಖೂಬಾ ಆಗ್ರಹಿಸಿದರು. ಧರ್ಮಸ್ಥಳದ ಹೆಸರು ಕೆಡಿಸಬೇಕೆಂಬುದು ರಾಜ್ಯ ಸರ್ಕಾರದ ಷಡ್ಯಂತ್ರವಾಗಿದೆ. ಆದ್ದರಿಂದ ಹಿಂದೂ ಸನಾತನ ಧರ್ಮದ ಹೆಸರು ಕೆಡಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ನಗರಸಭೆ ಸದಸ್ಯರಾದ ಉಲ್ಲಾಸಿನಿ ವಿಕ್ರಮ್ ಮುದಾಳೆ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಧರ್ಮಸ್ಥಳ ಎಂಬುದು ಪವಿತ್ರವಾದ ಕ್ಷೇತ್ರವಾಗಿದೆ. ಇಂಥ ಕ್ಷೇತ್ರವನ್ನು ಮಂದಿರ ಮಠಗಳಿಗೂ ಕೂಡ ಸರ್ಕಾರ ಬಿಡ್ತಾ ಇಲ್ಲ. ಸರ್ಕಾರವನ್ನು ನಡೆಸಲು ಸಾಧ್ಯವಾಗದ ರಾಜ್ಯ ಕಾಂಗ್ರೆಸ್ ಮುಖಂಡರು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಈ ರೀತಿಯ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಖಂಡನೀಯ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡ್ಗಿ, ಬಸವರಾಜ್ ಪವಾರ್, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜನರ ಶ್ರದ್ಧಾಸ್ಥಾನ ಭಕ್ತಿಸ್ಥಾನವಾದಂಥ ಧರ್ಮಸ್ಥಳದ ಮೇಲೆ ಅನಾವಶ್ಯಕ ಕಿಡಿಗೇಡಿಗಳಿಂದ ಕಂಪ್ಲೇಂಟನ್ನು ಪಡೆದುಕೊಂಡು ಅಲ್ಲೇ ಕೊಲೆಯಾಗಿದ್ದಾವೆ, ನೂರಾರು ಕೊಲೆಯಾಗಿದ್ದಾವೆ, ಹೂತಿಟ್ಟಿದ್ದೀನಿ ಅನ್ನುವಂಥ ಮುಸುಕುಧಾರೆಯಿಂದ ಕಂಪ್ಲೇಂಟ್ ಪಡೆದು ರಾಜ್ಯ ಸರ್ಕಾರ ಹಿಂದೂ ಮತ್ತು ಸನಾತನ ವಿರೋಧಿ ಸರ್ಕಾರ ಈ ಸರ್ಕಾರವನ್ನು ತಕ್ಷಣವಾಗಿ ಯಾವುದೇ ವಿವೇಚನೆಗೆ ಆಲೋಚನೆ ಮಾಡಲಾರ್ದೇ SITಯನ್ನು ಘಟಿತನ ಮಾಡಿ ಆ ಮುಸುಕುಧಾರಿಯನ್ನು ಕರ್ಕೊಂಡು ಅಲ್ಲಿ ಅನಾವಶ್ಯಕ ಅಗೆದು ಹಿಂದೂ ಸಮಾಜದಲ್ಲಿರುವಂಥ ಭಕ್ತಿ ಭಾವನೆಗೆ ಧಕ್ಕೆ ತರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಂಘಟನೆಗಳಾದಂಥ SDPI ಅನ್ನೋಂಥ ಸಂಘಟನೆಗಳ ಕೈವಾಡ ಇದೆ. ಹೀಗಾಗಿ ನಾವು ಇದನ್ನು ಬಲವಾಗಿ ಖಂಡಿಸ್ತೀವಿ, ಧಿಕ್ಕರಿಸ್ತೀವಿ ಮತ್ತು ಧರ್ಮಸ್ಥಳದ ಪರವಾಗಿ, ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ, ಸತ್ಯದ ಪರವಾಗಿ ಭಾರತೀಯ ಜನತಾ ಪಕ್ಷ ಇಡೀ ಕರ್ನಾಟಕದಾದ್ಯಂತ ಧರ್ಮಸ್ಥಳದ ಪರವಾಗಿ ನಿಲ್ತದೆ. ಮತ್ತು ನಮ್ಮ ಆಗ್ರಹ ಇದೆ, ಈ ಧರ್ಮಸ್ಥಳಗಳ ಕೇಸನ್ನು ತಾವು ಸತ್ಯಾಸತ್ಯತೆಯನ್ನು ಹೊರಗೆ ಬರಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳಕ್ಕೆ ತಾವು ಒಪ್ಪಿಸಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಧರ್ಮಸ್ಥಳ ಬಗ್ಗೆದಲ್ಲಿ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಮ್ಮೆಲ್ಲ ಮಹಿಳೆಯರು ನಾವಿಲ್ಲಿ ಸೇರಿದ್ದು ಧರ್ಮಸ್ಥಳ ಬಗ್ಗೆದಲ್ಲಿ ಯಾವ ಥರ ಇವರೆಲ್ಲ ಎಷ್ಟು ನೀಚಾಗಿ ಮಾತಾಡ್ತಾ ಇದ್ದಾರೆ. ಬುರುಡೆಗಳು ಸಿಕ್ಕಿದೆ ಅಂತ ಹೇಳ್ತಾರೆ, ಬಟ್ ಅದು ಎಲ್ಲ ಸುಳ್ಳು. ಎಲ್ರಿಗೂ ಗೊತ್ತಾಗಿದೆ ನಿಜಾಂಶ ಏನಿದೆ ಅಂದ್ಬಿಟ್ಟು. ಒಂಚೂರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಒಂಚೂರು ಇಲ್ಲ. ಆದರೆ ಇವ್ರು ಎಲ್ಲ ಬಿಟ್ಟು ಇವನ್ ಗುಡಿ ಗುಂಡೆಗಳಿಗೂ ಇವ್ರು ಬಿಡ್ತಾ ಇಲ್ಲ ಅಂದರೆ ಇವ್ರಿಗೇನು ಇವ್ರೇನು ಮನುಷ್ಯ ಇದ್ದಾರಾ ಅಥವಾ ಇವ್ರ ರಾಜಕೀಯ ಇದರಲ್ಲೇ ತೆಗಿಬೇಕಂತಿದೆಯಾ? ಬೇರೆದು ಯಾವುದು ಇವರಿಗೆ ಸಿಗ್ತಾ ಇಲ್ವಾ? ಯಾವುದು ಟಾಪಿಕೇ ಇಲ್ವಾ ಇವ್ರಿಗೆ? ಈವನ್ ಧರ್ಮಸ್ಥಳ ಅನ್ನೋದು ಎಷ್ಟು ಪವಿತ್ರ ಪ್ಲೇಸ್ ಇದೆ, ಒಂದು ಪ್ರಾಪರಾಗಿ ಸರ್ಕಾರ ನಡ್ಸೋಕೆ ಆಗ್ತಾ ಇಲ್ಲ. ಆ ನಡಿಸ್ಲಕ್ಕೆ ಆಗ್ಲಾರ ಸಲುವಾಗಿ ಇರ್ಲಾರ್ದು ಒಂದೊಂದು ಯಾವುದಾದ್ರೂ ಒಂದೊಂದು ಸಣ್ಣ ಪುಟ್ಟದಿಗೆ ವಿಷಯಕ್ಕೆ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ಬೇರೆ ವಿಷಯಗಳಾದರೆ ಪರವಾಗಿಲ್ಲ ಬಿಡಿ, ಆದರೆ ಇದು ಬಂದ್ಬಿಟ್ಟು ಒಂದು ಧರ್ಮದ ಬಗ್ಗೆದಲ್ಲೂ ಇವ್ರು ಇಷ್ಟು ನೀಚಾಗಿ ಮಾತಾಡ್ತಾರಂದರೆ ಈ ಸರ್ಕಾರ ಬಗ್ಗೆದಲ್ಲಿ ಏನು ಹೇಳಬೇಕಂದ್ರೆ ನಮ್ಮ ಹತ್ರ ವರ್ಡ್ಸ್ ಇಲ್ಲ. ಆ ರೇಂಜಿಗೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನೋದು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದ್ದಿದೆ. ನಂದೆರಡು ಮಾತು ಹೇಳಿ ಮುಗಿಸ್ತೀನಿ. ನಮಸ್ತೆ. ಧರ್ಮಸ್ಥಳ ದಕ್ಷಿಣ ಭಾರತದ ಅತ್ಯಂತ ಹಿಂದೂಗಳಿಗೆ ಪವಿತ್ರವಾದಂಥ ಜಾಗ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಜಾಗಗಳಲ್ಲಿ ಹಿಂದೂ ದೇವಸ್ಥಾನಗಳಿಗೆ ಅಲ್ಲಿನ ಪಾವಿತ್ರ್ಯತೆಗೆ ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೂ ಕೂಡ ಅದನ್ನೇ ಮಾಡಿದರು. ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಸರ್ತಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಅದರ ಪವಿತ್ರ ಅಂತಹ ಜಾಗದಲ್ಲಿ ಈ ರೀತಿ ಲಕ್ಷಾಂತರ ಹೆಣಗಳಿದೆ, ಬುರುಡೆ ಇದೆ ಅಂಥೇಳಿ ಬುರುಡೆ ಹೊಡೆದಿದ್ದು, ಇದರ ಹಿಂದೆ ಏನೋ
ಷಡ್ಯಂತ್ರವನ್ನು ಏನು ಮಾಡಿದಾರಲ್ಲ, ಇವ್ರ ಬಗ್ಗೆ NIA ತನಿಖೆ ಆಗಬೇಕು, ಇವರ ಅಕೌಂಟ್ಗಳ ಬಗ್ಗೆ ತನಿಖೆ ಆಗಬೇಕು, ಇವ್ರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ತನಿಖೆ ಆಗಬೇಕು. ಈಗ ಯಾರು ಕಂಪ್ಲೇಂಟ್ ಕೊಟ್ಟಾರೋ ಅವರೇ ಉಲ್ಟಾ ಹೊಡಿತಾ ಇದ್ದಾರೆ ಈಗ. ಅದಕ್ಕೆ ಈಗಾಗಲೇ ಎಲ್ಲ ವಿಸ್ತೃತವಾದ ವಿಷಯವನ್ನು ನಮ್ಮ ಸಂಸದರು ಹೇಳಿದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಧರ್ಮದ ಪರವಾಗಿದೆ, ಸತ್ಯದ ಪರವಾಗಿದೆ, ಧರ್ಮಸ್ಥಳದ ಪರವಾಗಿದೆ, ದೇಶದಲ್ಲಿರುವಂಥ ಎಲ್ಲ ಧರ್ಮದ ದೇವಸ್ಥಾನಗಳ ಪರವಾಗಿದೆ ಅಂತೇಳಿ ಹೇಳ್ತೇನೆ. ರಾಜಯೋಗಿಣಿ ದಾದಿ ಪ್ರಕಾಶ್ ಮಣಿಯವರ ಸ್ಮರಣಾರ್ಥವಾಗಿ ಇಂದು ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಬೀದರ್ನ ರಾಂಪುರೆ ಕಾಲೋನಿಯ ಶಿವಶಕ್ತಿ ಭವನದಲ್ಲಿ ವಿಶ್ವ ಬಂಧುತ್ವ ದಿನದ ಆಚರಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಯಾಬಶೆಟ್ಟಿ ಅವರು ಬಂದಿದ್ದರು. ಆಮೇಲೆ ಬೀದರ್ ಚೇಂಬರ್ ಹಾಗೂ ಕಾಮರ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗಿರ್ತಕ್ಕಂಥ BG ಶೆಟ್ಕರ್ ಅವರು ಬಂದಿದ್ದರು. ಆಮೇಲೆ ಆದಿಶ್ ವಾಲಿ ಅವರು ಇದ್ದರು. ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ರಕ್ತದಾನ ಮಾಡಿ ಜೀವ ಉಳಿಸಿ ಮತ್ತೊಬ್ಬರಿಗೆ ಮರುಜೀವ ನೀಡಲು ಅವಕಾಶವನ್ನು ನೀಡಿ ಒಂದು ಹನಿ ರಕ್ತದಿಂದ ಅನೇಕ ಆಶೀರ್ವಾದಗಳನ್ನು ಪಡ್ಕೊಳ್ಬಹುದು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ವರ್ಷ ಮಹಾ ಅಭಿಯಾನದಿಂದ 1 ಲಕ್ಷ ಯೂನಿಟ್ ರಕ್ತವನ್ನು ಸಂಗ್ರಹಿಸುವ ಮೂಲಕವಾಗಿ ವಿಶ್ವ ದಾಖಲೆ ಬರೆಯಲು ಮುಂದಾಗಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಸುಮಂಗಲ ಬೆಹೆಂಜೆ ಹೇಳಿದರು. ಇದರಿಂದ ಭಾರತದಲ್ಲಿ ರಕ್ತದಿಂದ ನಿತ್ಯ ಸಾಯುವವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಕಾಣಬಹುದೆಂಬ ವಿಶ್ವಾಸ ಹೊಂದಿರುವುದಾಗಿ ತಿಳಿಸಿದರು. ಜೊತೆಗೆ ರಕ್ತದಾನ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿದರು. ಆಗಸ್ಟ್ 24ರಂದು ಭಾನುವಾರ ಬೆಳಿಗ್ಗೆ ಬೈಕ್ ರ್ಯಾಲಿ ಕೂಡ ಆಯೋಜನೆ ಮಾಡಲಾಗಿತ್ತು. ಬೈಕ್ ರ್ಯಾಲಿ ನಗರದ ರಾಂಪುರೆ ಕಾಲೋನಿಯ ಬ್ರಹ್ಮಕುಮಾರೀಸ್ ಕೇಂದ್ರದಿಂದ ಆರಂಭಗೊಂಡು ಬೊಮ್ಮಗಣೇಶ್ವರ ಸರ್ಕಲ್, ಬಸವೇಶ್ವರ ವೃತ್ತ, ಮಹಾವೀರ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬೊಮ್ಮಗಣೇಶ್ವರ ವೃತ್ತ, ಆಮೇಲೆ ಮೈಲೂರು ಸರ್ಕಲ್, ಮೈಲೂರು ರಿಂಗ್ ರಸ್ತೆ, ಗುಂಪಾ ರಿಂಗ್ ರಸ್ತೆ ಮೂಲಕ ರಾಂಪುರೆ ಕಾಲೋನಿ ಬ್ರಹ್ಮಕುಮಾರೀಸ್ ಕೇಂದ್ರ ತಲುಪಿತ್ತು ಎಂದು ರಾಂಪುರೆ ಕಾಲೋನಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕರಾದ ಸುಮಂಗಲ ಬೆಹೆಂಜೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಅತಿಥಿ ಗಣ್ಯರು ಕೂಡ ಉಪಸ್ಥಿತರಿದ್ದರು. प्रजापिता ब्रह्मा कुमारी ईश्वरीय विश्वविद्यालय की तरफ से आज दादी प्रकाश मणि जी के 18th पुण्यतिथि दिवस पर, जिसे पूरे विश्वविद्यालय में 2007 से हम विश्व बंधुत्व दिवस के रूप में मनाते आए हैं, विशेष रूप से आज 18वीं पुण्यतिथि दिवस पर दादी जी के स्मृति प्रीत्यर्थ ब्लड डोनेशन कैंप विषयान को सफल बनाइए। इस कैंप में अभी तक 55,000 यूनिट ब्लड जमा किया गया है विद्यालय की तरफ से। ये विद्यालय 22, 23, 24 और 25 अगस्त को ये अभियान चला रहा है। आज इसका अंतिम दिवस है, तो मैं समझती हूँ लाखों लोगों ने इसमें पार्टिसिपेट किया होगा और आज भी लाखों लोग इसमें पार्टिसिपेट करेंगे। तो आप सभी आइए और इस अभियान को सफल बनाने में सहयोग दीजिए। आप सभी का हार्दिक निमंत्रण है और धन्यवाद भी। ओम शांति। यहाँ पे ब्रह्मा कुमारी सेंटर रामपुरे कॉलोनी में यहाँ पे उपस्थित है। इस अवसर पर आज जो ब्लड कैंप जो रखा गया है, इसमें सभी कॉलेज के स्टूडेंट्स वगैरह आए सो है। और ये ब्लड कैंप के बारे में अभी तक बहन जी बताए हैं। ये पूरा क्या है, वर्ल्ड में क्या है, हर जगह आज चल रहा है। 6000 सेंटर में क्या है बोले तो ये ब्लड देख रहे हैं। ये सेंटर में बहुत अच्छा तरीके से क्या है बोले तो कोई सेल्फिशनेस नहीं है, कुछ नहीं है, सब क्या है लोगों की सेवा में क्या है बोले तो ये काम कर रहे हैं। मैं प्रार्थना करता हूँ आप सभी से, बहुत अच्छी तरीके से ये सेंटर अभी आगे उन्नति करने दो, बढ़ने दो और लोगों को सेवाएं मिलने दो। धन्यवाद। ಪುಣ್ಯತಿಥಿಯ ಅಂಗವಾಗಿ ಬೀದರ್ ರಾಂಪುರೆ ಕಾಲೋನಿಯ ಬ್ರಹ್ಮಕುಮಾರಿ ಸೆಂಟರ್ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಇದು ಬಹಳ ಉತ್ತಮವಾದ ಕೆಲಸ ಸೆಂಟರ್ದವರು ಮಾಡ್ತಾ ಇದ್ದಾರೆ. ಅವರು ರಕ್ತದಾನ ಮಾಡಿದರೆ ನಿಮ್ಮ ರಕ್ತದಿಂದ ಮತ್ತೊಬ್ಬರ ಜೀವ ಉಳಿಯುತ್ತೆ. ಆ ಕೆಲಸ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಇವತ್ತಿನ ಈ ಶ್ರದ್ಧಾಂಜಲಿ ದಿವಸ ನಮ್ಮನ್ನು ಕರೆದು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ
ರಾಂಪುರೆ ಸೆಂಟರ್ನ ಬಹನಿಯವರಿಗೆ ನಮಸ್ಕಾರಗಳು. ಅಷ್ಟವಿನಾಯಕ ಮಹಿಳಾ ಮಂಡಳ ವತಿಯಿಂದ ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಗಣೇಶ್ ಮೈದಾನ ಗಣೇಶ್ ಮಂದಿರದಲ್ಲಿ ಭಾನುವಾರ ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಶ್ರಾವಣ ಸಮಾಪ್ತಿ ಹಾಗೂ ಪಾರ್ವತಿ ಪರಮೇಶ್ವರ ಕಲ್ಯಾಣ ಹಾಗೂ ಗಣೇಶ್ ಮಂತ್ರ ಪಠಣ ಮತ್ತು ಮಹಾಪ್ರಸಾದ ಆಯೋಜನೆ ಮಾಡಲಾಗಿತ್ತು. ಬೆಳಿಗ್ಗೆ ಪಲ್ಲಕ್ಕಿ ಉತ್ಸವ, ಪೂಜೆ, ಅಭಿಷೇಕ ಹಾಗೂ ಪಾರ್ವತಿ ಪರಮೇಶ್ವರ ಕಲ್ಯಾಣ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಜರುಗಿದವು. ಸುಮಾರು 1 ತಿಂಗಳುಗಳ ಕಾಲ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮದ ಪ್ರಯುಕ್ತ ಮಂಡಳಿ ವತಿಯಿಂದ ಭಜನೆ ಸಂಗೀತ ಆಯೋಜನೆ ಮಾಡಲಾಗಿತ್ತು. ಈ ನಿಮಿತ್ತ ಭಾನುವಾರ ಹೋಮ ಹವನ ಗಣೇಶನ 108 ಮಂತ್ರಪಠಣ ಜರುಗಿತು. ಗಣೇಶ ಮೂರ್ತಿಯನ್ನ ಸಕಲ ಪತ್ರೆ ಫಲಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಷ್ಟವಿನಾಯಕ ಮಹಿಳಾ ಮಂಡಳದ ಪದಾಧಿಕಾರಿಗಳು ಭಕ್ತಿಯಿಂದ ಈ ಸಂದರ್ಭದಲ್ಲಿ ಪೂಜೆಯನ್ನು ನೆರವೇರಿಸಿದರು. ಒಂದೇ ತರಹದ ಉಡುಗೆಗಳನ್ನುಟ್ಟು ಪೂಜೆ ಸಲ್ಲಿಸಿದ ಭಗಿನಿಯರು ಪರಸ್ಪರ ಅರಿಶಿಣ ಕುಂಕುಮವನ್ನು ವಿನಿಮಯ ಮಾಡಿಕೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಂಡಳಿ ವತಿಯಿಂದ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಹುಗ್ಗಿ, ಅನ್ನ, ಸಾಂಬಾರನ್ನು ಸವಿದು ಪುನೀತರಾದರು. ಇದೇ ವೇಳೆ ಅಷ್ಟವಿನಾಯಕ ಮಹಿಳಾ ಮಂಡಳದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಖ್ಯಾತ ಸಂಗೀತ ಹಾಗೂ ಹಾಸ್ಯ ಕಲಾವಿದರಾದ ಪ್ರಕಾಶ್ ಕುಲಕರ್ಣಿ ಮುಗುನೂರ್ ಅವರ ನೇತೃತ್ವದಲ್ಲಿ 1 ತಿಂಗಳು ಭಜನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಓಣಿಯ ಅನೇಕ ಜನ ತಾಯಂದಿರು, ಮುದ್ದು ಮಕ್ಕಳು, ಯುವಕರು, ಹಿರಿಯರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಿಳೆಯರಿಗೆ ಒಂದು ಸಾಥನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ನಮಸ್ಕಾರ ಎಲ್ಲರಿಗೆ. ಅಷ್ಟವಿನಾಯಕ ಮಹಿಳಾ ಸಮಿತಿ ವತಿಯಿಂದ ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ಇದು ಈ ವರ್ಷ ನಾವು ಶ್ರಾವಣ ಮಾಸ ಸಮಾಪ್ತಿಯನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಬ್ರಹ್ಮೋತ್ಸವನ ಆಚರಿಸಿದ್ರೆ ಈ ಸರಿ ನಾವು ಶ್ರಾವಣ ಮಾಸದ ಸಮಾಪ್ತಿಯನ್ನು ಆಚರಿಸಲಿಕ್ಕೆ ಇದು ಮಾಡಿದ್ವಿ. ಒಂದು ಎರಡನೇದಾಗಿ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಪಾಲ್ಕಿ ಸೇವಾ ನಡೀತು. ಆ ಪಾಲ್ಕಿ ಸೇವೆಯಲ್ಲಿ ನಮ್ಮ ಅಕ್ಕ ತಂಗಿಯರೆಲ್ಲ ಭಾಳ ಮಾಡ್ಕೊಂಡು ಬಂದು ವಿಭಿನ್ನವಾದಂಥ ಥರದಲ್ಲಿ ನಮ್ಮ ಗಣಪತಿಗೆ ನಾವು ನೈವೇದ್ಯವನ್ನು ಕೊಟ್ಟಿದ್ದೀವಿ. ಇದಾದ ನಂತರ ಎಲ್ಲರೂ ಮಹಾಪ್ರಸಾದವನ್ನು ತಗೋತಾ ಇದ್ದಾರೆ. ತೊಟ್ಟಿಲು ಕಾರ್ಯಕ್ರಮ ಇದೆ. ಇದಾದ ನಂತರ ಇಷ್ಟೆಲ್ಲ ಭಜನೆ ಕಾರ್ಯಕ್ರಮ, ತೊಟ್ಟಿಲು ಕಾರ್ಯಕ್ರಮ, ಆಮೇಲೆ ಎಲ್ಲರೂ ದಾಂಡ್ಯಾನೂ ಆಡ್ತಾರೆ. ಎಲ್ಲನೂ ಸಾಯಂಕಾಲವರೆಗೂ 6 ಗಂಟೆವರೆಗೂ ಮಾಡಿ ಎಲ್ಲರಿಗೆ ಮತ್ತೊಂದು ಸರಿ ಸ್ವಾಗತವನ್ನು ಕೋರುತ್ತಾ ನಾನು ನಳಿನಿ ಡಾಕ್ಟರ್ ರಾಜಶೇಖರ್ ಪಾಟೀಲ್. ಬಸವಾದಿ ಶರಣರ ವಚನಗಳು ಹಿಂದೂ, ಇಂದು, ಎಂದೆಂದಿಗೂ ಕೂಡ ಪ್ರಸ್ತುತವಾಗಿವೆ. ಅವುಗಳನ್ನು ಅಳಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಜಗತ್ತನ್ನು ಬೆಳಗಲು ವಚನಗಳು ದಾರಿದೀಪವಾಗಿವೆ. ಹೀಗಾಗಿಯೇ ದೇಶ ವಿದೇಶಗಳಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನುಭವ ಮಂಟಪದ ಪರಿಕಲ್ಪನೆ ಹಾಗೂ ಬಸವಾದಿ ಶರಣರ ವಚನಗಳ ಕುರಿತು ಮಾತನಾಡ್ತಾರೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಹೇಳಿದರು. ನಗರದ ಮೈಲೂರಿನಲ್ಲಿರುವಂತಹ ಗಾಂಧಿನಗರ ಕಾಲೋನಿಯ ಬಸವ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ 1 ತಿಂಗಳುಗಳ ಕಾಲ ಹಮ್ಮಿಕೊಂಡ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರ ವಿಶ್ವಧರ್ಮ ಪ್ರವಚನದಲ್ಲಿ ಶಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿ ಅವರು ಮಾತನಾಡುತ್ತಾರೆ. ಬಸವ ತತ್ವದಿಂದಲೇ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಸಾಮರಸ್ಯ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ವಚನ ಸಾಹಿತ್ಯದಲ್ಲಿ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರವಿದೆ. ಇಂತಹ ಶ್ರೀಮಂತ ಸಾಹಿತ್ಯ ನಮ್ಮ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿಯೇ ರಚನೆಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಎನ್ನುವಂಥ ಮಾತನ್ನು ಭಗವಂತ ಖೂಬಾ ಅವರು ಹೇಳಿದರು. ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ BS ಬಿರಾದರ್ ಮಾತನಾಡಿ, ಸುಮಾರು 1 ತಿಂಗಳು ಪೂಜ್ಯರ ಪ್ರವಚನ ಆಲಿಸಿದ ತಾವುಗಳೆಲ್ಲರೂ ಬಸವ ತತ್ವದ ಮಾರ್ಗದಲ್ಲಿ ನಡೆದೇ ಜನ್ಮ ಸಾರ್ಥಕವಾಗುತ್ತದೆ. ಉತ್ತಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ ಬದುಕು ಹಸನಾಗುತ್ತದೆ. ವಯಸ್ಸಾದ ತಂದೆ ತಾಯಿಗಳಿಗೆ ಮಕ್ಕಳು ಪಾಲನೆ ಮಾಡಬೇಕಾದರೆ ಬಸವ ತತ್ವದ ಅಗತ್ಯವಿದೆ ಎಂದು ಹೇಳಿದರು. ಪ್ರಾಸ್ತಾವಿಕ ಮಾತನಾಡಿದ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ನಾಗಭೂಷಣ್ ಕಮಠಾಣೆ ಮಾತನಾಡಿ, ಸಮಾರೋಪ ಸಮಾರಂಭದಲ್ಲಿ 5 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಮದುವೆಯಲ್ಲಿ ದುಂದು ವೆಚ್ಚ ಮಾಡಬಾರದು. ಮಕ್ಕಳು ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ಕಳುಹಿಸದೆ ಪಾಲನೆ ಪೋಷಣೆ ಮಾಡಬೇಕು. ಲಿಂಗಾಯತರು ಬಸವ ತತ್ವದ ಮಾರ್ಗದಲ್ಲಿ ನಡೆಯಬೇಕು. ಗಾಂಧಿನಗರ ಬಸವ ಮಂಟಪದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯಬೇಕು. ಕಾಲೋನಿಯ ಜನರು ದುರ್ಗುಣ ಮತ್ತು ದುಶ್ಚಟಗಳಿಂದ ದೂರ ಇರಬೇಕು ಎಂಬ ನಿರ್ಣಯ ಕೈಗೊಳ್ಳಲಾಯಿತು ಎಂದು ಹೇಳಿದರು. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಭಾಗವಹಿಸಿ ಅವರು ಆಶೀರ್ವಚನ ನೀಡಿದರು. ಸಮ್ಮುಖವನ್ನು ಮಾತೆ ಸತ್ಯಾದೇವಿಯವರು ವಹಿಸಿದರು. ಬೀದರ್ ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ಪರಮೇಶ್ವರ್ ನಾಯಕ್, ನಿವೃತ್ತ KS ಅಧಿಕಾರಿ S ದಿವಾಕರ್, ಅಜೀಜ್ ಖಾನ್, ಲಕ್ಷ್ಮೀಬಾಯಿ ರಾಜೋಳೆ, ಅಶೋಕ್ ಮಾನುರೆ, ಶಿವರಾಜ್ ಪಾಟೀಲ್ ಅತಿವಾಳ್, ಶಿವಶರಣಪ್ಪ ಪಾಟೀಲ್, ವಿಶ್ವನಾಥ್ ಹಳೆಂಬೂರ್,
ಸೂರ್ಯಕಾಂತ್ ನೀಲಂನಳ್ಳಿ, ಕಮಲಾಕರ್ ಪಾಟೀಲ್, ವೈಜನಾಥ್ ರತ್ನಪುರ್, ಪಪ್ಪು ಮಡಿವಾಳ್, ಮದನ್ ಕುಮಾರ್, ಶರಣು ಗಾದ್ಗಿ, ಮಲ್ಲಿಕಾರ್ಜುನ್ ಕಾರಾಮುಂಗಿ, ನಂದು ಬಾವ್ಗಿ, ಡಾಕ್ಟರ್ ಸುರೇಶ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಗಾಂಧಿನಗರ ಹನುಮಾನ ಮಂದಿರದಿಂದ ಬಸವೇಶ್ವರ ಮಂಟಪದವರೆಗೆ ಪಥಸಂಚಲನ ಜರುಗಿತು. ಈ ಮೆರವಣಿಗೆಗೆ ಶಟಸ್ಥಲ ಧ್ವಜ ತೋರಿಸಿ ಬೀದರ್ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ BS ಬಿರಾದಾರ್ ಚಾಲನೆ ನೀಡಿದರು. ವಚನಗಳ ಮೇಲೆ ಮಕ್ಕಳು, ಯುವಕರು, ಮಹಿಳೆಯರು ನೃತ್ಯ ಮಾಡಿ ನಲಿದರು. ಎಲ್ಲೆಲ್ಲೂ ಶಟಸ್ಥಲ ಧ್ವಜ ರಾರಾಜಿಸಿದವು. ಕೊನೆಯಲ್ಲಿ ಮಹಾಪ್ರಸಾದ ಸವಿದು ಪುನೀತರಾದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.